ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕೇಚೂಸ್ ಹೋಮ್ ಆ್ಯಂಡ್ ಕಿಚನ್ ಚಾನಲ್. ಇವತ್ತು ನಾನು ಒಂದು ಆಲೂಗಡ್ಡೆ ರೆಸಿಪಿ ಮಾಡ್ತಾ ಇದ್ದೀನಿ. ಇದ್ರ ಹೆಸರು ಆಲೂ ಪೋಡಿ ಅಂತ, ಅಂದರೆ ಆಲೂ ಪ್ಯಾನ್ ಫ್ರೈ ಅಂತಲೂ ಹೇಳ್ಬೋದು ಇದನ್ನ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಪ್ಯಾನ್ಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಕಡಲೆಬೇಳೆ 1 ಟೇಬಲ್ ಸ್ಪೂನ್, 1 ಟೀ ಸ್ಪೂನ್ ಧನಿಯಾ, 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, 1/4 ಟೀ ಸ್ಪೂನಷ್ಟು ಮೆಂತೆ. ಇದಿಷ್ಟು ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡೋಣ. ಲೈಟಾಗಿ ಬ್ರೌನ್ ಆಗಲಿ. ಸ್ವಲ್ಪ ಕೆಂಪಾಗ್ತಾ ಇದೆ. ಈಗ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ತೀನಿ. ಇದ್ರ ಜೊತೆ ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ರುಬ್ಕೋಬೇಕು. ಇದಿವಾಗ ಆರಕ್ಕಿಡ್ತೀನಿ. ಇದು ಆರಿದ ಮೇಲೆ ರಫ್ ಆಗಿ ಪೌಡರ್ ಮಾಡ್ಕೋಬೇಕು. ನುಣ್ಣಗಲ್ಲ, ಹಾಗೇನೆ ನೀರೇನು ಆ್ಯಡ್ ಮಾಡದೆ ಹಾಗೇನೆ ರಫ್ ಆಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ಥರ ರಫ್ ಆಗಿ ಪೌಡರ್ ಮಾಡ್ಕೋಬೇಕು. ಇದು ಒಂದು ಸೈಡಲ್ಲಿ ಇಟ್ಬಿಡೋಣ. ಇವಾಗ ಮಿಕ್ಕಿರೋ ಎಣ್ಣೆಗೆ ಸೇಮ್ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಇಂಗು, ಸ್ವಲ್ಪ ಕರಿಬೇವು ಹಾಕ್ತೀನಿ. ಮೂರು ಮೀಡಿಯಂ ಸೈಜ್ ಬೇಯಿಸಿರೋ ಆಲೂಗಡ್ಡೆನ ಪೀಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ಇದ್ರ ಜೊತೆನೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್, 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆಯೇ ರುಚಿಗೆ ಉಪ್ಪು, ಇದೆಲ್ಲದು ಇವಾಗ ನಾವು ಫ್ರೈ ಮಾಡಬೇಕು. ಸ್ವಲ್ಪ ಲೈಟಾಗಿ ನೀರು ಹಾಕ್ಕೊಳ್ತೀನಿ. ಆಲೂಗಡ್ಡೆ ಎಲ್ಲ ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಏನು ಫ್ರೈ ಮಾಡೋದಿಲ್ಲ. ಮಸಾಲೆಲ್ಲ ಸ್ವಲ್ಪ ಚೆನ್ನಾಗಿ ಆಲೂಗಡ್ಡೆಗೆ ಇಟ್ಕೊಂಡ್ರೆ ಫ್ರೈ ರೆಡಿ ಆಗುತ್ತೆ. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ. ಈಗ ಲಾಸ್ಟಲ್ಲಿ ನಾವೇನು ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಹಾಕೋಬೇಕು. ಆಲೂಗಡ್ಡೆಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ. ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಇಟ್ಕೋಬೋದು. 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಇನ್ನೂ ಒಳ್ಳೆ ಫ್ಲೇವರ್ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ನಿಮಗೆ ಮೊಸರನ್ನ ಅಥವಾ ರಸಮ್ ಜೊತೆ, ಮಜ್ಜಿಗೆ ಸಾರು ಈ ಥರ ಇದ್ದಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗೆಯೇ ಈ ಥರ ಪೌಡರ್ ಆ್ಯಡ್ ಮಾಡಿರೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಆಲೂ ಪೋಡಿ ಅಥವಾ ಆಲೂ ಪ್ಯಾನ್ ಫ್ರೈ ಇವಾಗ ರೆಡಿ ಇದೆ. ನೀವು ಟ್ರೈ ಮಾಡಿ ಮನೇಲಿ ಮೊಸರನ್ನ ಜೊತೆ, ಇನ್ನೂ ರುಚಿಯಾಗಿರುತ್ತೆ. ಈಗ ಆಫ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.